ನಾನು ಡೈಲ್ಯೂಷನ್ಸ್ ಮತ್ತು ಸೊಲ್ಯೂಷನ್ಸ್ ಒಂದಷ್ಟು ಟರ್ಮಿನಾಲಜಿನ ತಿಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಯಾರ್ಯಾರು ಫಸ್ಟ್ ನೋಡ್ತಾ ಇದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಮುಂಚಿತವಾಗಿ ಬರುತ್ತೆ. ಸೊ ಈ ವಿಡಿಯೋನ ಇವಾಗ ಶುರು ಮಾಡೋಣ ಬನ್ನಿ. ಫಸ್ಟ್ ಈಗ ಟರ್ಮಿನಾಲಜಿಲಿ ನಾವು ಏನು ನೋಡ್ತೀವಪ್ಪ ಅಂದರೆ ಸಲ್ಯೂಟ್ ಅಂತ ನೋಡ್ತೀವಿ. ಸೊಲ್ಯೂಟ್ ಬಂದು ದ ಸಬ್ಸ್ಟೆನ್ಸ್ ವಿಚ್ ಡಿಸಾಲ್ವ್ಸ್ ಇನ್ ಸೊಲ್ಯೂಷನಲ್ಲಿ ಡಿಸಾಲ್ವ್ ಆಗುವಂಥ ಸಬ್ಸ್ಟೆನ್ಸಸ್ನ ನಾವೇನಂತ ಕರಿತೀವಿ, ಸಲ್ಯೂಟ್ ಅಂತ ಕರಿತೀವಿ. ಈಗ ಸಾಲ್ವೆಂಟ್ ನೋಡೋದಾದ್ರೆ ದ ಸಬ್ಸ್ಟೆನ್ಸ್ ವಿಚ್ ಡಿಸಾಲ್ವ್ಸ್ ಅನದರ್ ಟು ಫಾರ್ಮ್ ಅ ಸೊಲ್ಯೂಷನ್. ಒಂದು ಸಬ್ಸ್ಟೆನ್ಸು ಡಿಸಾಲ್ವ್ ಆಗುತ್ತೆ ಟು ಫಾರ್ಮ್ ಅನದರ್ ಸೊಲ್ಯೂಷನ್. ಡಿಸಾಲ್ವ್ ಆಗಿ ಇನ್ನೂ ಒಂದು ಸೊಲ್ಯೂಷನ್ನ ಫಾರ್ಮ್ ಮಾಡುತ್ತೆ, ಅದನ್ನು ನಾವೇನಂತ ಕರಿತೀವಿ ದ ಸಬ್ಸ್ಟೆನ್ಸ್ ವಿಚ್ ಡಿಸಾಲ್ವ್ಸ್ ಟು ಫಾರ್ಮ್ ಅನದರ್ ಸೊಲ್ಯೂಷನ್. ಈ ಸಬ್ಸ್ಟೆನ್ಸ್ ಹಾಕೋದ್ರಿಂದ ನೋಡಿ, ಇವಾಗ ಹಾಲನ್ನ ಮೊಸರು ಯಾವ ಥರ ಮಾಡೋದು, ನಿಂಬೆಹಣ್ಣು ಹಾಕಿದ್ರೆ ಮೊಸರಾಗುತ್ತಲ್ಲ, ಸೊ ಅದೇ ಥರನೇ ಹೊಡೆಯೋದಕ್ಕೆ. ಸೊ ಅದೇ ಥರನೇ ಒಂದು ಸಬ್ಸ್ಟೆನ್ಸ್ನ ಆ್ಯಡ್ ಮಾಡಿದ್ರೆ ಅದು ಸೊಲ್ಯೂಷನಾಗಿ ಕನ್ವರ್ಟ್ ಮಾಡುತ್ತೆ, ಅದನ್ನು ನಾವೇನಂತ ಕರಿತೀವಿ, ಸಾಲ್ವೆಂಟ್ ಅಂತ ಕರಿತೀವಿ. ಇನ್ನು ಶುಗರು ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಶುಗರು ಆ್ಯಂಡ್ ವಾಟರ್ ಸೊಲ್ಯೂಷನ್. ವಾಟರ್ ಇಸ್ ದಿ ಸಾಲ್ವೆಂಟ್, ಅದರಲ್ಲಿ ವಾಟರ್ ಬಂದು ಸಾಲ್ವೆಂಟ್ ಆಗಿರುತ್ತೆ, ಶುಗರ್ ಬಂದು ಸೊಲ್ಯೂಟ್ ಆಗಿರುತ್ತೆ. ಈಗ ಸೊಲ್ಯೂಷನ್ ಅಂದ್ರೇನು? ಇಟ್ ಈಸ್ ದ ಮಿಕ್ಸ್ಚರ್ ಆಫ್ 2 or more pure substances. In a solution, one pure substance is dissolved in another pure substance homogeneously. Homo means same, hetero means different. Example, in a sugar and water solution, the solution has the same. ಈ ವಾಟರ್ ಮತ್ತು ಶುಗರ್ ಸೊಲ್ಯೂಷನ್ ಎರಡರಲ್ಲೂ ಕೂಡ ಸೇಮ್ ಆಗೇ ಇರ್ತವೆ. ಕಾನ್ಸಂಟ್ರೇಷನ್ ಥ್ರೂ ಔಟ್, ದಟ್ ಈಸ್ ಇಟ್ ಈಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ಬೋದು. ಮೋಲ್ ಅಂದರೆ ಏನು? ಇಟ್ ಈಸ್ ಅ ಫಂಡಮೆಂಟಲ್ ಯೂನಿಟ್, SI ಯೂನಿಟ್ ಅಂತಲೇ ಹೇಳ್ಬೋದು. ಮಾಸು ಲೈಕ್ ಅ ಡಜನ್ ಟು ಅ ಬೇಕರ್ಗೆ 1 ಡಜನ್ ಅಂತ ಹೇಳ್ತಾರಲ್ಲ, ಅದೇ ಥರನೇ ಇದು ಬಂದುಬಿಟ್ಟು ನಮಗೆ ಫಂಡಮೆಂಟಲ್ ಯೂನಿಟು. ಯಾವುದು? ಮೋಲು. ಅದನ್ನು ಕೆಮಿಸ್ಟ್ಸು ಯೂಸ್ ಮಾಡ್ತಾರೆ. ಇದನ್ನು ಲಾರ್ಜ್ ನಂಬರ್ ಆಫ್ ಎಲಿಮೆಂಟರಿ ಪಾರ್ಟಿಕಲ್ಸ್ನ ರೆಫರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ, ಯಾವುದೇ ಸಬ್ಸ್ಟೆನ್ಸ್ದಾದ್ರೂ. 1 ಮೋಲ್ ಬಂದುಬಿಟ್ಟು 6.02 × 1023 molecules ಆಫ್ ದಟ್ ಸಬ್ಸ್ಟೆನ್ಸ್. ಅದನ್ನು ನಾವೇನಂತ ಕರಿತೀವಿ? ಅವೊಗಡ್ರೋಸ್ ನಂಬರ್ ಅಂತ ಕರಿತೀವಿ. ಡೈಲ್ಯೂಟ್, ದ ಸೊಲ್ಯೂಷನ್ is one in which there is a relatively small amount of solute dissolved in this solution. ಡೈಲ್ಯೂಟ್ ಅಂದ್ರೇನು? ಇಟ್ ಈಸ್ ಅ ಸೊಲ್ಯೂಷನ್ ಆಗಿರುತ್ತೆ. ಒನ್ ಇನ್ ವಿಚ್ ದೆರ್ ಈಸ್ ಅ ರಿಲೇಟಿವ್ಲಿ ಸ್ಮಾಲ್ ಅಮೌಂಟ್ ಆಫ್ ಸೊಲ್ಯೂಟ್. ನಾನು ಹೇಳ್ದಾಗಲೇ ಅದು ಡಿಸಾಲ್ವ್ ಆಗುತ್ತೆ ಸ್ಮಾಲ್ ಅಮೌಂಟಲ್ಲಿ, ಇನ್ ದಿ ಸೊಲ್ಯೂಷನಲ್ಲಿ ಅದು ಸ್ಮಾಲ್ ಅಮೌಂಟಲ್ಲಿ ಡಿಸಾಲ್ವ್ ಆದರೆ ಅದನ್ನು ನಾವೇನಂತ ಕರಿತೀವಿ? ಡೈಲ್ಯೂಟ್ ಅಂತ ಕರಿತೀವಿ. ಸೊ ಫ್ರೆಂಡ್ಸ್, ಇದು ಕಾನ್ಸಂಟ್ರೇಟೆಡ್ ಅಂತ ಇದೆ. ದ ಕಾನ್ಸಂಟ್ರೇಟೆಡ್ ರೆಫರ್ಸ್ ಟು ದಿ ಸೊಲ್ಯೂಷನ್ ಕಂಟೈನಿಂಗ್ ಅ ರಿಲೇಟಿವ್ಲಿ ಲಾರ್ಜ್ ಅಮೌಂಟ್ ಆಫ್ ಸೊಲ್ಯೂಟ್ನ ಕಂಟೈನ್ ಆಗಿತ್ತು ಅಂದರೆ ಅದನ್ನು ನಾವೇನಂತ ಕರಿತೀವಿ? ಕಾನ್ಸಂಟ್ರೇಟೆಡ್ ಅಂತ ಕರಿತೀವಿ. ಈಗ ಸ್ಟಾಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸ್ಟಾಕ್ ಸೊಲ್ಯೂಷನ್ ಅಂದರೆ ಏನಿಲ್ಲ, ಇಟ್ ಈಸ್ ಆಫನ್ ನೆಸೆಸರಿ ಟು ಹ್ಯಾವ್ ಅ ಸೊಲ್ಯೂಷನ್ ಹೂಸ್ ಕಾನ್ಸಂಟ್ರೇಷನ್ ಇಸ್ ವೆರಿ ಪ್ರಿಸೈಸ್ಲಿ ನೋನ್. ಸೊಲ್ಯೂಷನ್ಸ್ containing a precise mass of solute in a precise volume of solution are called as a stock or standard solutions. Osmolarity ಅಂದರೆ ಆಸ್ಮೋಲ್ ಅಂತಲೇ ಹೇಳ್ಬೋದು. ಇಸ್ ಅ ವೇ ಆಫ್ ರಿಪೋರ್ಟಿಂಗ್ ದಿ ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್. ಒಂದು ಸೊಲ್ಯೂಷನಲ್ಲಿ ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟಿದ್ದಾವೆ ಅಂತ ನಾವು ರೆಪ್ರೆಸೆಂಟ್ ಮಾಡೋದೇ ಆಸ್ಮೋಲ್ ಅಂತ ಮಾಡ್ತೀವಿ. ಟು ಡಿಟರ್ಮೈನ್ ಆಸ್ಮೋಟಿಕ್ ಪ್ರೆಷರ್, ಇಟ್ ಈಸ್ ಡಿಫೈನ್ಡ್ ಆಸ್ ಅ ಮೊಲಾರಿಟಿ ಆಫ್ ಅ ಸೊಲ್ಯೂಟ್ ಟೈಮ್ಸ್ ದ ನಂಬರ್ ಆಫ್ ಪಾರ್ಟಿಕಲ್ಸ್. ಅ ಫಾರ್ಮ್ಯುಲಾ ಯೂನಿಟ್ ಈಸ್ ದ ಸೊಲ್ಯೂಟ್ ಮೇಕ್ಸ್ ವೆನ್ ಇಫ್ ಡಿಸಾಲ್ವ್ಡ್. ಅದು ಡಿಸಾಲ್ವ್ ಆದಾಗ ಒಂದು ಫಾರ್ಮುಲಾಯಿಂದ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಕಂಡುಹಿಡಿತಾರೆ. pH ಅಂದರೆ ದ ನೆಗೆಟಿವ್ ಆಫ್ ದಿ ಲಾಗರಿಥಮ್ ಟು ದಿ ಬೇಸ್ 10 ಆಫ್ ದಿ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ಸ್ ಮೆಷರ್ಡ್ ಇನ್ ಮೋಲ್ಸ್ ಪರ್ ಲೀಟರ್. A measure of acidity or alkalinity of a substance which takes a numerical values from 0 through 9 to 10. 0 ಅಂದರೆ ಇಟ್ ಈಸ್ ಅಸಿಡಿಟಿ, 9 ಇತ್ತು 7 ಇತ್ತು ಅಂದರೆ ಇಟ್ ಈಸ್ ಅ ನ್ಯೂಟ್ರಲ್, 14 ಇತ್ತು ಅಂದರೆ ಆಲ್ಕಲೈನಿಟಿ. ಇದು pH ಎಲ್ಲರೂ ತಿಳ್ಕೊಂಡಿರ್ತೀರ. ಆ್ಯಸಿಡ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಅದಂದ್ರೆ ಏನಪ್ಪ? ಏನೂ ಇಲ್ಲ, ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು, ಇದೆಲ್ಲ ಈಸಿ ಟರ್ಮ್ಸು. ಕ್ವಾಂಟಿಟೇಟಿವ್ ಮೆಷರ್ ಆಫ್ ದಿ ಸ್ಟ್ರೆಂತ್ ಆಫ್ ಎನ್ ಆ್ಯಸಿಡ್ ಇನ್ ಸೊಲ್ಯೂಷನ್. ಒಂದು ಸೊಲ್ಯೂಷನಲ್ಲಿ ಕ್ವಾಂಟಿಟೇಟಿವ್ ಮೆಷರು ಒಂದು ಸ್ಟ್ರೆಂತ್ ಆಫ್ ಎನ್ ಆ್ಯಸಿಡ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದೆ ನಾವು ಆ್ಯಸಿಡ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್. ಟಿಪಿಕಲಿ ರಿಟರ್ನ್ ಆಸ್ ಎ ರೇಷಿಯೋ ಆಫ್ ಈಕ್ವಿಲಿಬ್ರಿಯಮ್ ಕಾನ್ಸಂಟ್ರೇಷನ್ಸ್ ಆಫ್ ಪ್ರಾಡಕ್ಟ್ಸ್ ರಿಯಾಕ್ಟೆಂಟ್ಸ್ಗೆ ನಾವು ಅದನ್ನು ಬರಿತೀವಿ ಈ ರೇಷಿಯೋ ಹಾಕಿ. ಅನಲೈಟ್ ಅಂದರೆ ದ ಕಾಂಪೊನೆಂಟ್ ಆಫ್ ಅ ಸಬ್ಸ್ಟೆನ್ಸ್ ಟು ಬಿ ಅನಲೈಸ್ಡ್. ಒಂದು ಕಾಂಪೊನೆಂಟ್ ಆಫ್ ಅ ಸಬ್ಸ್ಟೆನ್ಸ್ನ ಅನಲೈಸ್ ಮಾಡಬೇಕು, ಅದನ್ನೇನಂತ ಹೇಳ್ತೀವಿ? ಅನಲಿಟ್ ಅಂತ ಹೇಳ್ತೀವಿ.
ಕ್ಯಾಲಿಬ್ರೇಷನ್ ಸ್ಟ್ಯಾಂಡರ್ಡ್ ಅಂದರೆ ಆ ಡೈಲ್ಯೂಟ್ ಸೊಲ್ಯೂಷನ್ ಯೂಸ್ಡ್ ಇನ್ ಅನಾಲಿಸಿಸ್ ಟು ಕನ್ಸ್ಟ್ರಕ್ಟ್ ಕ್ಯಾಲಿಬ್ರೇಟ್ ಕರ್ವ್. ಇದು ಬಂದು ಒಂದು ಡೈಲ್ಯೂಟ್ ಸೊಲ್ಯೂಷನ್ ಆಗಿರುತ್ತೆ. ಇದನ್ನು ನಾವು ಒಂದು ಕ್ಯಾಲಿಬ್ರೇಟ್ ಕರ್ವ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೋಸ್ಕರ ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತೀವಿ. ಡೈಲ್ಯೂಷನ್ ಸೊಲ್ಯೂಷನ್ ಯು ಯೂಸ್ ಟು ಡೈಲ್ಯೂಟ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಟು ಪ್ರೊಡ್ಯೂಸ್ ಅ ಸ್ಟಾಕ್ ಆರ್ ಕ್ಯಾಲಿಬ್ರೇಷನ್ ಸ್ಟ್ಯಾಂಡರ್ಡ್ಸ್ can be ultra clean water or and another solution appropriate for your analysis. Matrix ಅಂದರೆ the components of the sample other than the analyte ಬದಲಿಗೆ ಬೇರೆ ಸ್ಯಾಂಪಲ್ ಇತ್ತಂದರೆ ನಾವು ಅದನ್ನ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ವಾಟರ್ ಅಥವಾ ಸಾಯಿಲ್ ಎಕ್ಸೆಟ್ರಾ. ಮ್ಯಾಟ್ರಿಕ್ಸ್ ಸೊಲ್ಯೂಷನ್ ಅಂದರೆ ಸೊಲ್ಯೂಷನ್ ದಟ್ ಮ್ಯಾಚಸ್ ಮ್ಯಾಟ್ರಿಕ್ಸ್ ಆಫ್ ಸ್ಯಾಂಪಲ್. ಸಿ ವಾಟರ್ ಆಗಿರ್ಬೋದು, 10% ಆ್ಯಸಿಡ್ ಸೊಲ್ಯೂಷನ್ ಆಗಿರ್ಬೋದು, ಅದನ್ನು ನಾವು ಮ್ಯಾಟ್ರಿಕ್ಸ್ ಸೊಲ್ಯೂಷನ್ ಅಂತ ಕರಿತೀವಿ. ಸೀರಿಯಲ್ ಡೈಲ್ಯೂಷನ್ಸ್ ಅಂದರೆ calibration standards made by repeated sequential dilutions using each new dilution as the stock solution. For example, diluting a 1 ml to 10 ml sequentially gives 1000 ppm to 1 ppm parts per million ಅಂತ. ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂದರೆ ಇದೆಲ್ಲ ನಿಮಗೆ 2 ಮಾರ್ಕ್ಸ್ ಕೇಳ್ಬೋದು. ಸೊ ಇಂಪಾರ್ಟೆಂಟ್ ಫ್ರೆಂಡ್ಸ್, ಒಂದು ಸತಿ ನೋಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅ ಸೊಲ್ಯೂಷನ್ ಆಫ್ ಅಕ್ಯುರೇಟ್ಲಿ ನೋನ್ ಆ್ಯಸ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಒಂದು ಸೊಲ್ಯೂಷನ್ ಆಗಿರೋದನ್ನು ಪ್ರಿಪೇರ್ಡ್ ಯೂಸಿಂಗ್ ಅ ಸ್ಟ್ಯಾಂಡರ್ಡ್ ಸಬ್ಸ್ಟೆನ್ಸ್ನ ಯೂಸ್ ಮಾಡ್ಕೊಂಡು ಪ್ರಿಪೇರ್ ಮಾಡಿರ್ತೀವಿ. ಆಫನ್ ವಿತ್ ಅ ಕಾನ್ಸಂಟ್ರೇಷನ್ ಆಫ್ 100 ppm ಆಫ್ ಅನಲೈಟ್ ಆ್ಯಂಡ್ ಪರ್ಚೇಸ್ಡ್ ವಿತ್ ಸರ್ಟಿಫಿಕೇಟ್. ನಮಗಷ್ಟು ಇದಾಗಿ ಬರಲ್ಲ ಅದು. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ದಟ್ ಈಸ್ ಯೂಸ್ಡ್ ಟು ಪ್ರಿಪೇರ್ ಅ ಕ್ಯಾಲಿಬ್ರೇಷನ್ ಸೊಲ್ಯೂಷನ್ಸ್. ಒಂದು ಸಬ್ಸ್ಟೆನ್ಸ್ನ ಸೊಲ್ಯೂಷನ್ ಯೂಸ್ ಮಾಡ್ತೀವಿ ಕ್ಯಾಲಿಬ್ರೇಷನ್ ಸೊಲ್ಯೂಷನ್ಸ್ನ ಪ್ರಿಪೇರ್ ಮಾಡೋದಕ್ಕೆ. ಇಂಟರ್ಮೀಡಿಯೇಟ್ ಕಾನ್ಸಂಟ್ರೇಷನ್ extra cellular fluid exterior to cells includes the interstitial fluid, blood plasma and fluids found in other reservoirs in the body. ಅದನ್ನು ನಾವು ECF ಅಂತ ಕರಿತೀವಿ. ECFನ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ ಅಂತ. ಫ್ಲೂಯಿಡ್ ಕಂಪಾರ್ಟ್ಮೆಂಟ್ ಅಂತ ಇರುತ್ತೆ. ಫ್ಲೂಯಿಡ್ ಇನ್ಸೈಡ್ ಆಫ್ ಆಲ್ ದಿ cells of the body constitutes a compartment system that is largely segregated from other systems. Hydrostatic pressure exerted by a fluid against a wall caused by its own weight or pumping force. Interstitial fluid in the small spaces between cells not contaminated within blood vessels. Intracellular ಅಂದರೆ ಒಳಗೆ, ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಅಂದರೆ ಸೆಲ್ಸ್ ಮಧ್ಯೆ ಇರುವಂಥ ಸ್ಮಾಲ್ ಸ್ಪೇಸಸ್ಸು ಕಂಟಾಮಿನೇಟ್ ಆಗುತ್ತೆ ಬ್ಲಡ್ ವೆಸಲ್ಸಿಂದ. ಇಂಟ್ರಾಸೆಲ್ಯುಲರ್ ಫ್ಲೂಯಿಡ್ ಅಂದರೆ ಫ್ಲೂಯಿಡ್ ಇನ್ ದಿ ಸಿಸ್ಟೋಸೋಲ್ ಸೆಲ್ಸಲ್ಲಿ ಇರುವಂಥ ಫ್ಲೂಯಿಡ್ನ ಏನಂತ ಕರಿತೀವಿ? ಇಂಟ್ರಾಸೆಲ್ಯುಲರ್ ಫ್ಲೂಯಿಡ್ ಅಂತ ಕರಿತೀವಿ. ಫ್ರೆಂಡ್ಸ್, ನಾಳೆ ಯಾವ ಥರ ವೀಡಿಯೋ ಹಾಕಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯು ನೆಕ್ಸ್ಟ್ ವೀಡಿಯೋ. ಟಾಟಾ, ಬಾಯ್ ಬಾಯ್ ಫ್ರೆಂಡ್ಸ್.